ಜಯಂತನ ಮದುವೆ ಮಾಡ್ಕೋತೀಯ? ಮನಸ್ಸು ಅಂದ್ರೆ ಅಷ್ಟು ಸುಲಭನಾ? ಇಲ್ಲ ದೊಡ್ಡಪ್ಪ, ನಂಗೆ ಮದುವೆ ಗಿದ್ವೆ ಯಾವುದೂ ಬೇಡ. ನೀನು ಬರ್ದಿದ್ರು ಸರಿ, ನಾನೊಬ್ಬನೇ ಸಾಕು. ನನ್ನ ಆಸೆನ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ. ಹಾಂ, ಚಾರುಗೆ ಕ್ಯಾನ್ಸರ್ ಇಲ್ಲ. ಜಯಂತನ ಮದುವೆ ಆಗೋಕೆ ಈ ತರ ನಾಟಕ ಮಾಡಿದಾಳೆ. ನಾನು ಈಗ್ಲೇ ಮದುವೆ ಆಗ್ಬೇಕು. ಮಯೂರಿ, ಕೊಡು ತಾಳಿನ. ನಾನ್ ಸುಮ್ನಿರಲ್ಲ, ನನ್ ಮದ್ವೆ ನಡೆಯಲೇಬೇಕು. ಮಯೂರಿ ಮೇಲೆ ಹುಟ್ಟಿದೊಂದು ಸಣ್ಣ ಕೋಪ ಇವತ್ತು ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಅವಳಿಂದಾಗಿ ನಮ್ಮನೆ ಮಾನ ಮರ್ಯಾದೆ 3 ಕಾಸೆ ಗರಾಜಾಗೋಯ್ತು. ಅವಳಿಂದಾಗಿ ಅಲ್ಲ, ನನ್ನ ಮನಸ್ಸಲ್ಲಿದ್ದ ದುರಾಸೆಯಿಂದಾಗಿ. ಜಯಂತನ ಮದುವೆ ಆಗ್ಬೇಕು ಅಂತ ಕ್ಯಾನ್ಸರ್ ಇದೆ. ಅವಳು ಇಷ್ಟು ಕೀಳ್ ಮಟ್ಟ ಕೆಳಿತಾಳೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಆಗಿದ್ದಾಗೋಯ್ತು. ಹಿಂದೆ ಏನ್ ನಡೀತು ಅಂತ ಯೋಚನೆ ಮಾಡೋದಕ್ಕಿಂತ ಮುಂದೆ ಏನ್ ನಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಬದಲಾಗಿದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾರು ನಂಬಲ್ಲ. ಇರ್ಲಿ, ದಿನ ಕಳೀತಾ ಎಲ್ಲ ಸರಿ ಹೋಗುತ್ತೆ. ಸದ್ಯಕ್ಕೀಗ ನಾನು ಮಾತಾಡದೆ ಮೌನವಾಗಿರೋದೇ ವಾಸಿ. ಏನ್ ಮಾಡಬೇಕು ಅನ್ನೋದನ್ನ ಅಣ್ಣ ಅತ್ತಿಗೆ ನೋಡ್ಕೋತಾರೆ. ಮುಖ ನೋಡ್ಕೊಂಡು ನಿಂತ್ಬಿಟ್ರಿ. ಏನಾದ್ರೂ ಮಾತಾಡಿ. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಅಂಗಡಿಗೆ ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ. ಸಾಕು ನೋಡಿದ್ದು, ಮಾತಾಡು. ಅಂತೂ ನಿನ್ ಕನ್ಸನ್ನ ನೀನ್ ತಲುಪ್ಬಿಟ್ಟೆ ಮಯೂರಿ. ನಿನ್ನ ಬಗ್ಗೆ, ಮೇಘ ಬಗ್ಗೆ ಐ ಆಮ್ ರಿಯಲಿ ವೆರಿ ಪ್ರೌಡ್. ನನ್ನ ಮನಸ್ಸಿಗೆ ಇನ್ನೂ ಹತ್ರ ಆಗ್ಬಿಟ್ಟೆ ನೀನು. ಕಂಗ್ರ್ಯಾಚುಲೇಷನ್ಸ್. ಮಯೂರಿ, ಹಳೇದನ್ನ ಸ್ವಲ್ಪ ನೆನ್ಪು ಮಾಡ್ಕೊ. ಇದೇ ರೀತಿ ಹೂಗಳಿಂದ ನಮ್ಮಿಬ್ಬರು ಪ್ರೀತಿ ಶುರುವಾಗಿತ್ತು. ಐ ಹೋಪ್ ಈ ಹೂಗಳಿಂದ ಮತ್ತೆ ನಾವಿಬ್ರು ಒಂದಾಗ್ತೀವಿ ಅಂತ. ಇದನ್ನ ಒಪ್ಕೋಬೇಕು ಪ್ಲೀಸ್. ಇದನ್ನ ತಗೊಳ್ಳಲ್ವಾ? ಮೇಘನೂ ಬರ್ಲಿ, ಆಮೇಲೆ ನೋಡೋಣ.
ಇಲ್ಲೇ ಹತ್ರದಲ್ಲಿದೆಯಲ್ಲ, ಇವಳು ಯಾಕಿನ್ನೂ ಬಂದಿಲ್ಲ? ಜಯಂತ್, ಬಾ ಹೋಗಿ ನೋಡೋಣ. ಇಲ್ಲಾರು ಜ್ಯೂಸ್ ತಗೊಂಡೋಗಕ್ ಬಂದಿದ್ರಾ? ನಿಮ್ಮ ಜೊತೆ ರೆಗ್ಯುಲರ್ ಆಗಿ ಬರ್ತಾರಲ್ಲ ಅವರ? ಹೌದು, ಅವರೇ. ಅವ್ರು ಆಗ್ಲೇ ತಗೊಂಡು ಹೋದ್ರಲ್ಲ. ಥ್ಯಾಂಕ್ ಯು. ಎಲ್ಲಿ ಹೋದ್ಲವಳು? ಒಂದು ಫೋನ್ ಮಾಡಿ ನೋಡ್ತೀನಿ. ರಿಸೀವ್ ಮಾಡ್ತಿಲ್ಲ. ಜಯಂತ್, ಜ್ಯೂಸ್ ಕ್ಯಾಪು ಆಗ್ಲೇ ಒಂದು ಕಾರ್ ಹೋಯ್ತು, ನೋಡ್ದ್ಯಾ? ವೈಟ್ ಕಲರ್. ಮೇಘನೇನಾದ್ರೂ ಯಾವ ಕಡೆ ಹೋಯ್ತು? ಈ ಕಡೆಗೆ. ಮಯೂರಿ, ಹೀಗೆ ಹೋದ್ರೆ 4-5 ಕಿಲೋಮೀಟರ್ಸ್ ಯಾವುದು ಲೆಫ್ಟು ರೈಟು ಇಲ್ಲ. ನಾವು ಈಗ ಹೋದ್ರೂ ಆರಾಮಾಗಿ ಹಿಡಿಬೋದು ಅವ್ರನ್ನ. ಒಂದು ನಿಮಿಷ, ನಾನು ನನ್ನ ಬೈಕ್ ತಂದು ಬಿಡ್ತೀನಿ. ಸರಿ. ಬಾ, ಬೇಗ ಕುತ್ಕೋ, ಬೇಗ. ಎಷ್ಟು ಸಲ ನನ್ನಿಂದ ತಪ್ಪಿಸ್ಕೊಂಡೆ, ಆದರೆ ಈಗ ನೋಡು ಎಷ್ಟು ಈಸಿಯಾಗಿ ಸಿಗಾಕೊಂಡೆ. ಈಗ ನಾನು ಮಾಡೋ ಅವಮಾನಕ್ಕೆ ಇಡೀ ನಿನ್ನ ಜೀವನ ಮರಿಬಾರ್ದು. ಹಾಗೆ ಮಾಡ್ತೀನಿ, ಯಾಕಂದ್ರೆ ಹೀಗೆ ಮಾಡಿದ್ದು ಯಾರು ಅಂತ ನಿನಗೆ ಗೊತ್ತಿರಲ್ಲ. ಎಲ್ಲಿ ಅಂತ ಹುಡ್ಕೋದು?
ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಬೇಡಪ್ಪ, ಪೊಲೀಸ್ ಗೀಲಿಸ್ ಅಂತ ಹೋದ್ರೆ ದೊಡ್ಡಪ್ಪ ದೊಡ್ಡಮ್ಮಂಗೆ ಟೆನ್ಷನ್ ಆಗುತ್ತೆ. ಈಗಾಗಿರೋ ಅವಾಂತರ ಸಾಲ್ದ, ನಾವೇ ಹೇಗಾದ್ರೂ ಮಾಡಿ ಹುಡ್ಕೋಣ. ಹೇಗೆ ಹುಡ್ಕೋದು? ಒಂದ್ ಕೆಲ್ಸ ಮಾಡೋಣ, ನಮ್ ಸುತ್ತಮುತ್ತ ಒಂದ್ ಜಾಗನೂ ಬಿಡದೆ ಹುಡ್ಕೋಣ, ಸಿಗ್ಬೋದು. ಸರಿ. ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹೇಳಿ ಅಪ್ಪ. ಎಲ್ಲಿದ್ಯೋ ಜಯಂತ? ಅಪ್ಪ ನಾನು ಇಲ್ಲೇ ಹೊರಗಡೆ ಇದ್ದೀನಿ. ಯಾಕಪ್ಪ? ಮೇಘ ಮಯೂರಿ ಇನ್ನೂ ಮನೆಗೆ ಬಂದಿಲ್ಲ. ಮೇಘ ಫೋನ್ ರಿಸೀವ್ ಮಾಡ್ತಿಲ್ಲ, ಮಯೂರಿ ಫೋನು ಕನೆಕ್ಟ್ ಆಗ್ತಿಲ್ಲ ಕಣೋ. ನಾನೊಂದ್ಸಲಿ ಕಾಲ್ ಮಾಡ್ತೀನಿ. ಲೇ, ನನ್ನ ಫೋನ್ಗೆ ಅವ್ರು ಸಿಗ್ತಿಲ್ಲ, ನೀನೇನು ಟ್ರೈ ಮಾಡ್ತೀಯೋ? ಅವ್ರು ಎಲ್ಲಿರ್ತಾರೆ ಅಂತ ನಿಂಗೆ ಗೊತ್ತಾನೆ. ಹೋಗಿ ಕರ್ಕೊಂಬ. ಅತ್ತೆ ಮಾವ ಮನೇಲಿಲ್ಲ, 2 ದಿನ ಆ ತೋಟದ ಮನೆಗೆ ಹೋಗಿದ್ದಾರೆ. ಅದ್ಯಾರು ನಾನು ತಿಂದ ಕೆಲಸಗಾರರು ಬಂದಿದ್ದಾರೆ ಅಂತ. ಬೇಗ ಬಂದ್ಬಿಟ್ರಪ್ಪ. ಸರಿ ಅಪ್ಪ. ಸರಿ, ಬೇಗ ಬಾ. ಏನಂತೆ? ಮೇಘ ಮಯೂರಿ ಕಾಲ್ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಿಲ್ಲ ಅಂತಿದ್ರು. ಅತ್ತೆ ಮಾವ ಬೇರೆ ತೋಟದ ಮನೆಗೆ ಹೋಗಿದ್ದಾರಂತೆ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಮೇಘ ನೋಡ್ಕೋಣ. ರೆಡಿ? ರಾಹುಲ್ ಯಾಕೆ ಇನ್ನೂ ಬಂದಿಲ್ಲ? ರಾಹುಲಿಗೆ ಯಾಕೆ ಎಲ್ಲ ವಿಷಯನೂ ಫೋನಲ್ಲೇ ಹೇಳ್ದೆ? ಸುಮ್ಮನೆ ಟೆನ್ಷನ್ ಆಗ್ತಾನೆ. ಇಲ್ಲಿಗೆ ಬಂದ್ಮೇಲೆ ಹೇಳ್ಬೋದಿತ್ತಲ್ವಾ? ಟೆನ್ಷನ್ ಆಗ್ತಾನೆ ಅಂತ ಹೇಳ್ದೆ ಇರಕ್ಕಾಗತ್ತಾ? ಏನಕ್ಕೆ ಕರಿತಿದ್ದಾರೆ ಅಂತ ಡೌಟ್ ಬರಲ್ವಾ? ಅದಕ್ಕೆ ಹೇಳ್ದೆ. ಸರಿ ಸರಿ. ರಾಹುಲ್ ಬಂದ. ಮೇಘ. ರಿಲ್ಯಾಕ್ಸ್ ರಾಹುಲ್, ಮೇಘಗೇನು ಆಗಿರಲ್ಲ. ನಾವು ದಾರಿ ಉದ್ದಕ್ಕೂ ಹುಡ್ಕೊಂಡು ಬಂದಿದ್ದೀವಿ. ಉಳ್ದಿರೋದು ಇದೊಂದೇ ಜಾಗ, ಇಲ್ಲೂ ಹುಡುಕ್ ನೋಡೋಣ, ಸಿಕ್ಕೇ ಸಿಗ್ತಾಳೆ. ಬನ್ನಿ ಹುಡ್ಕೋಣ. ಮೇಘ, 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 ಮೇಘ. ಮೇಘ, 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 ಮೇಘ. ರಾಹುಲ್, ಏನಾಯ್ತು? ಜಯಂತ್, ಮೇಘ ನಮ್ಗಿಂತ ತಗೊಂಡಿದ್ ಜ್ಯೂಸ್. ಮೋಸ್ಟ್ಲಿ ಇಲ್ಲೇ ಎಲ್ಲೋ ಇರ್ತಾಳೆ. ಬನ್ನಿ ಹುಡ್ಕೋಣ. ಮೇಘ, 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 ಮೇಘ. ಜಯಂತ್, ಈ ಕಾಡಲ್ಲಿ ಎಲ್ಲಿ ಅಂತ ಹುಡ್ಕೋದವಳನ್ನ? ಮೇಘ, 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 ಮೇಘ. ಎಲ್ಲಿ ರಾಹುಲ್? ಗೊತ್ತಾಗ್ತಿಲ್ವೇ? ಮೇಘ, 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 ಮೇಘ. ರಾಹುಲ್, ಜಯಂತ್,
ಜಯಂತ್ ನೀರು ಕೊಡು ಮೇಘ 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 ಎದ್ದೇಳು ಮಗ. ಮೇಘ ಏನಾಯ್ತು? ಏನಾಯ್ತು ಮೇಘ? ಯಾಕೆ ಯಾಕೆ ಹೆದರ್ತಾ ಇದೆಯಾ? ನಿನ್ ಯಾರು ಕರ್ಕೊಂಡ್ಬಂದ್ರು ಅಂತ ಗೊತ್ತಾಯ್ತಾ? ಹೇಗ್ ಬಂದೆ ಗೊತ್ತಾ? ಏನಾದ್ರೂ ಮಾತಾಡು ಮೇಘ. ಮೇಘ ಮೇಘ ಯಾಕೆ ಹೆದರ್ತಿದ್ಯಾ? ಏನಾಯ್ತು ಮೇಘ? ಏನಾಯ್ತು? ನೀನ್ ಯಾರು ಕರ್ಕೊಂಡ್ ಬಂದಿದ್ದು? ಮೇಘ ಮಾತಾಡು. ಆಯ್ತು 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 ಭಯ ಸರಿ ಪಡ್ಬೇಡ. ರಿಲ್ಯಾಕ್ಸ್ ರಿಲ್ಯಾಕ್ಸ್ Relax. ಏನೂ ಆಗಲ್ಲ ಏನೂ ಆಗಲ್ಲ ಏನೂ ಆಗಲ್ಲ ಏನೂ ಆಗಲ್ಲ ರಿಲ್ಯಾಕ್ಸ್ Relax. ಮನೆಗೆ ಹೋಗೋಣ ಆಯ್ತಾ ಹ? ಏನೂ ಆಗಲ್ಲ ಕರ್ಕೊ ಮಯೂರಿ. ಏನೂ ಆಗಲ್ಲ ಏನೂ ಬಾ, ಆಗಲ್ಲ, ಏನು- ಮನೆಗೆ ಹೋಗೋಣ ಬಾ. ರಾಹುಲ್ ಬಾಗ್ಲು ಓಪನ್ ಇದೆ, ಯಾರಾದ್ರೂ ಇದಾರ ನೋಡ್ಕೊಂಬಾ. ಇದ್ರೆ ಏನಾಯ್ತು? 1000 ಪ್ರಶ್ನೆ ಕೇಳ್ತಾರೆ, ಏನೋ ಅನಾಹುತ ಆಗುತ್ತೆ, ಯಾಕೆ ಬೇಕು? ನೀನ್ ನೋಡ್ಕೋಬಾ. ಯಾರೂ ಇಲ್ಲ, ಬನ್ನಿ. ಅವಳೊಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಏನಾಯ್ತು? ಯಾಕೆ ಹೆಂಗೆ ನಿಂತಿದ್ದೀರಾ? ಮೇಘ ಮಯೂರಿಯಲ್ಲಿ ರೂಮಲ್ಲಿ ಇದ್ದಾರಮ್ಮ. ಹೌದಾ? ಅಮ್ಮ ಅಮ್ಮ 2 ಕಪ್ ಕಾಫಿ ಮಾಡಿಕೊಡಮ್ಮ, ನಮ್ಮಿಬ್ರಿಗೂ ತುಂಬ ತಲೆನೋವ್ತಾ ಇದೆ. ಹೌದಾ ಸರಿ, ಅವರಿಬ್ಬರಿಗೂ ಬೇಕಂತ ಕೇಳ್ತೀನಿ ಇರು. ಅಮ್ಮ ಹೇಗೋ 2 ಕಪ್ ಮಾಡ್ತೀಯ, ಸೇರಿಸಿ ಇನ್ನೆರಡು ಕಪ್ ಮಾಡಿಬಿಡು. ಹೋಗಿ ಏನು ಕೇಳೋದು? ನೀನು ನನಗೂ ಕಪ್ ಮಾಡೆ. ಬರೀ ಕಾಫಿ ಯಾಕೆ, ತಿನ್ನಕ್ಕೂ ಏನಾದರೂ ಮಾಡ್ಕೊಡ್ತೀನಿ ರೀ. ನಮ್ಮ ಮೀನಾಕ್ಷಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಅವಳು ಎದುರಿಗೆ ಹೇಳ್ಬೇಡಿ ಅಷ್ಟೇ. ಯಾಕೆ ನಿಂತಿದ್ದೀರಿ? ಜಸ್ಟ್ ಕ್ಯಾಶುವಲ್ ಆಗಿ. ಕ್ಯಾಶುವಲ್ ಆಗಿ ಕೂತ್ಕೋಬೋದಲ್ಲ? ಓ ಮಂಡಿಯಲ್ಲಿ ಫೋನ್ ಮಾಡಿದ್ದ, ಅಲ್ಲಿಗೆ ಹೋಗ್ಬೇಕಿತ್ತು. ಮೀನಾಕ್ಷಿ ನಾನು ಬಂದು ಕಾಫಿ ಕುಡಿತೀನಿ. ಓ ಪ್ರತೀಕ್, ಮೇಘ ಶಿಸ್ ಫೈನ್, ರೆಸ್ಟ್ ತಗೋತಿದ್ದಾಳೆ. ಒಂದ್ಸರಿ ನೋಡ್ಬೋದಾ? ಪಾಪ ಮೇಘ, ಆ ಲೋಫರ್ ನನ್ನ ಕೈಗೆ ಸಿಗಬೇಕು, ಸಿಗ್ದ ಹಾಕ್ಬಿಡ್ತೀನಿ. ಮಯೂರಿ, ಮೇಘನ್ ಮೊಬೈಲ್ ಏನೋ ಚೆಕ್ ಮಾಡಿದ್ಯಾ? ಅದರಲ್ಲಿ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಏನೋ ಥ್ರೆಟ್ನಿಂಗ್ ಮೆಸೇಜಸ್ ಇಲ್ಲ ಅನ್ನೋ ನಂಬರ್ ಕಾಲ್ಸ್ ಏನಾರು ಇತ್ತಾ? ಇಲ್ಲ ರಾಹುಲ್, ಆ ಥರ ಏನಾದರೂ ಇದ್ದಿದ್ರೆ ಅವಳು ನನ್ನ ಹತ್ರ ಹೇಳಿರೋಳು. ಚಾರು ಏನಾದರೂ ಮಾಡಿರ್ಬೋದಾ? ಅವಳು ಯಾಕೆ ಮಾಡ್ತಾಳೆ? ಅವಳಿಗೆ ಸಿಟ್ಟಿರೋದು ನನ್ನ ಮೇಲೆ. ಯಾರು ಏನು ಅವ್ರನ್ನ ಹೇಗೆ ಕಂಡಿಡಿಯೋದು? ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು.
ಏನ್ ಮಾಡ್ತೀಯಾ? ಕೊಲ್ತೀಯಾ, ಹೊಡಿತೀಯಾ, ಅಥವಾ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ತೀಯಾ? ನೋಡು, ಆ ಥರ ಏನಾದ್ರೂ ಪ್ಲಾನ್ ಇದ್ರೆ ಇಲ್ಲಿಗೆ ಬಿಟ್ಬಿಡು. ಯಾಕಂದ್ರೆ ಅದರಿಂದ ಮತ್ತಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಂತ ಅವ್ರನ್ನ ಸುಮ್ಮನೆ ಬಿಟ್ಬಿಡು ಅಂತೀಯಾ? ಬಿಡು, ನಾ ಹೇಳ್ತಿಲ್ಲ. ಮೊದ್ಲು ಅದನ್ನ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ತಿಳ್ಕೊಬೇಕಲ್ವಾ? ಸುಮ್ಮನೆ ಕಿಚ್ಚಾಡಿದ್ರೆ ಆಯ್ತಾ? ಹಾಗಂತ ಯಾವಾಗಲೂ ಕೂಲಾಗಿರಕ್ಕೆ ನನ್ನಿಂದ ಆಗಲ್ಲ. ನೋಡು ಜಯಂತ್, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಬರೀ ನಾವು 3 ಜನ ಇದನ್ನ ಹ್ಯಾಂಡಲ್ ಮಾಡಿದ್ದೀವಿ. ಮನೇಲಿ ಇನ್ನೂ ಯಾರಿಗೆ ಈ ವಿಷಯ ಗೊತ್ತಿಲ್ಲ. ನಾವೀಗ ಎಷ್ಟು ಹುಷಾರಾಗಿ ಕಿಡ್ನಾಪರ್ಸ್ನ ಟ್ರೇಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಕೋಪ ನನಗೂ ಬರ್ತಾ ಇದೆ. ನಾನು ಆಲ್ರೆಡಿ ಒಂದ್ಸಲ ಜೈಲಿಗೆ ಹೋಗಿ ಬಂದವನು. ಅವ್ರೇನಾರು ಸಿಕ್ಬಿಟ್ರೆ ಕೊಚ್ಚಾಕ್ಬಿಡ ಅಂತ ಅನಿಸ್ತಾ ಇದೆ. ಆದರೂ ಮೇಘನ್ಗೋಸ್ಕರ ಸಹಿಸ್ಕೊಂಡಿದ್ದೀನಿ.